ಡಾಕ್ಟರ್ ದಿನೇಶ್ ಭಟ್ಕಳ್ ಅವರು ಸುಮಾರು 79 ವರ್ಷ ವಯಸ್ಸಾಗಿತ್ತು. ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿತ್ತಂತೆ. ಅದು ಪೇನ್ ತಳ್ಕೊಳ್ಳೋದು ಬೆಳಗ್ಗೆ ಹತ್ರ ಮಾಡ್ಕೊಂಡಾರ ಅಂತಂದು ಹೇಳಿ ಶೂಟ್ ಮಾಡ್ಕೊಂಡಿರುತ್ತೆ. ಪ್ರಿಲಿಮಿನರಿ ಆಗಿ ಇದಾಗ್ತಿದೆ. ಬಟ್ ನಮ್ಮದು FSL ಟೀಮ್ ಅದು ಬರ್ತಾಯಿದೆ, ವೆರಿಫೈ ಮಾಡಿ ಮುಂದಿನ ಕಾರ್ಯಕ್ರಮ. ಅವರು ಅವ್ರು 3 ಅಂಕಲ್ ಅದವರು. 79 ಇಯರ್ಸ್ ಏಜ್. ಇಲ್ಲಿ ಕೇಳಿ ಬೆಳಗಾವದಲ್ಲಿನೂ ಕೂಡ ಸುಮಾರು 40 ವರ್ಷ ಇಲ್ಲಿ ಡಾಕ್ಟರ್ ಅಂತ ಇದು ಮಾಡಿದರು. ಸುಮಾರು 2 ವರ್ಷದಿಂದ ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿ ಪೇನ್ ಬರ್ದು ಭಾಳಷ್ಟು ಸಿವಿಯರ್ ಪೇನ್ ಆಗ್ತಾಯಿತ್ತು. ಆ ಥರ RFSL ಅದು ಬಂದು ವೆರಿಫೈ ಮಾಡಿದ ನಂತರ ಮುಂದಿನ ಕ್ರಮ. ಬಿಟ್ಟು ಮತ್ತೆ ಬೇರೆ ಏನಾದರೂ ಆ ಥರ ಬೇರೆ ಏನಿಲ್ಲ ಆ ಥರ ಪ್ರಿಲಿಮಿನರಿ ಆ ಥರ. ಭಟ್ಕಳ್ನಲ್ಲಿ ನಮ್ಮ KLE ತನ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂತ ಕೆಲಸ ಮಾಡ್ತಿದ್ರು ದಿನೇಶ್ ಭಟ್ಕಳ್ ಅವರ. KLE ಹಾಸ್ಪಿಟಲ್ನಲ್ಲಿ 40 ವರ್ಷದಿಂದ ಕೆಲಸ ಮಾಡಿ ಒಂದು ಅಡ್ಮಿನಿಸ್ಟ್ರೇಟಿವ್ ಅಂಥೇಳಿ KLE ಭಟ್ಕಳ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಲಾಸ್ಟ್ ಒಂದು 3-4 ತಿಂಗಳಿಂದ ಅವ್ರು ಕ್ಯಾನ್ಸರ್ ಡಿಟೆಕ್ಟ್ ಆಯಿತು. ಕ್ಯಾನ್ಸರ್ ಡಿಟೆಕ್ಟ್ ಆದ ಬಳಿಕ ಇಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕಂತೇಳಿ ಅಂಕೋಲಾದಿಂದ ಈ ಕಡೆ ಶಿಫ್ಟ್ ಆದರು. ಶಿಫ್ಟ್ ಆದ ಬಳಿಕ ಸಿವಿಯರ್ ಪೇನ್ ಆಗ್ತಿದ್ದೆ ಅವ್ರಿಗೆ. ಚೆಸ್ಟ್ನಲ್ಲಿ ಸಿವಿಯರ್ ಪೇನ್ ಆಗ್ತಿದ್ದೆ ಅಂಥೇಳಿ ನಮ್ಮ ಫ್ರೆಂಡ್ಗೂ ಮೆಸೇಜನ್ನು ಕಳಿಸಿದ್ದಾರೆ ಅವರು. ಹಿಂಗೆ ನಂಗೆ ಸಿವಿಯರ್ ಪೇನ್ ಆಗ್ತಾಯಿದೆ, ನಾನು ಲಾಸ್ಟ್ ಡಿಸಿಷನ್ ತೊಗೋತಾ ಇದ್ದೀನಿ, ಅದ್ರ ಸಲುವಾಗಿ ಏನು ತಪ್ಪು ತಿಳ್ಕೊಬೇಡ್ರಿ ಅಂಥೇಳಿ ಮೆಸೇಜನ್ನು ಕಳೆದು ನಂಗೆ ಅನ್ನಿಸ್ಮಟ್ಟೆ ಅವರು ಹೇಳಿದ ಪ್ರಕಾರ ಮುಂಜಾನೆ 6 ಗಂಟೆ ಆಗಿ ಒಂದು 15 ನಿಮಿಷದಲ್ಲಿ ಶೂಟೌಟ್ ಮಾಡ್ಕೊಂಡು ಡೆತ್ ಆಗಿದ್ದಾರೆ. ನೀವು ವಾಟ್ಸಪ್ದಾಗ ಎಲ್ಲರಿಗೂ ಮೆಸೇಜ್ ಕಳಿಸಿದ್ರು? ಅವರು ತಮ್ಮ ಡಾಕ್ಟರ್ಸ್ ಯಾರು ಟ್ರೀಟ್ಮೆಂಟ್ ಮಾಡ್ತಿದ್ರಲ್ಲ ಅವ್ರು ಮೆಸೇಜ್ ಕಳಿಸಿದ್ದಾರೆ. ಏನಂತ ಕಳಿಸಿದ್ರು? ಅದ ಹಿಂಗೆ ನಂಗೆ ಸಿವಿಯರ್ ಪೇನ್ ಆಗ್ತಾ ಇದೆ, ಚೆಸ್ಟ್ನಲ್ಲಿ ಸಿವಿಯರ್ ಪೇನ್ ಆಗ್ತಾ ಇದೆ, ಅದ್ರ ಸಲುವಾಗಿ ನಾನು ಈ ಡಿಸಿಷನ್ ತೊಗೋತಾ ಇದ್ದೀನಿ, ನೀವೇನು ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ರಿ ಅಂತೇಳಿ. ಈ ಬೆಳಗಾವಿಗೆ ಬಂದು ಎಷ್ಟು ವರ್ಷ ಆಗಿತ್ತು? ಅವ್ರು ಬೆಳಗಾವಿನಾಗ ಬಂದು ಮೊದಲು ಬೆಳಗಾವಿನಾಗ ಇದ್ರು. ಅವ್ರು ಬೆಳಗಾವಿನಲ್ಲಿ ಇದ್ರು. ಒಂದು 45 ವರ್ಷದಿಂದ KLE ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಅಂತೇಳಿ ಇದು ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು. ಆಮೇಲೆ ಭಟ್ಕಳದಲ್ಲಿ ನಮ್ಮ ಅಂಕೋಲಲ್ಲಿ ನಮ್ಮ KLE ಹಾಸ್ಪಿಟಲ್ದು ಇನ್ಸ್ಟಿಟ್ಯೂಟ್ಗಳು ಇದಾವೆ, ಅದ್ರದ್ದು ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳಿ ಕೆಲಸ ಮಾಡ್ತಿದ್ರು. ಈ ಲಾಸ್ಟ್ 3-4 ತಿಂಗಳಿಂದ ಟ್ರೀಟ್ಮೆಂಟ್ ತೊಗೋಬೇಕಂತೇಳಿ ಇಲ್ಲಿ ಬೆಳಗಾವಿಗೆ ಬಂದಿದ್ರು. ಈಗ ಸುಸೈಡ್ ಮಾಡ್ಕೊತೀನಿ ಅಂತ ಮೆಸೇಜ್ ಕಳಿಸಿದ್ರು. ಮೆಸೇಜ್ ಕಳಿಸಿದ್ರು. ಅವರು ಡಾಕ್ಟರ್ ಪೊಲೀಸ್ ಇನ್ಫಾರ್ಮ್ ಮಾಡಿದ್ರೆ ಅಲ್ಲ, ಟೈಮಿಂಗ್ ಸಿಕ್ಕಿಲ್ಲ. ಮುಂಜಾನೆ ಅವ್ರು ಹೇಳಿದ ಪ್ರಕಾರ 6 ಗಂಟೆ ಆಗಿ 10 ನಿಮಿಷಕ್ಕೆ ಮೆಸೇಜ್ ಕಳಿಸಿದಾರೆ. ಆಮೇಲೆ ಇಮಿಡಿಯೇಟ್ ಒಂದು 5 ನಿಮಿಷದಲ್ಲಿ ಅವರು ಇದು ಮಾಡಿದಾರೆ. ಅಂದರೆ ಆಟೋಮೆಟ ಮುಂಜಾನೆ ನೋಡಿರೋದಿಲ್ಲ ಯಾರು ಮೆಸೇಜ್. ಸೊ ಅದು ಡಿಸೈನ್ ಆಗಿದೆ. ಓಕೆ.